ಈಗ ಎಕ್ಸ್‌ಪ್ರೆಸ್ ನ್ಯೂಸ್. ಶಿವಮೊಗ್ಗದ ಹಳೆ ಬಸ್ ನಿಲ್ದಾಣದ ಬಳಿ ಅಪರಿಚಿತ ವ್ಯಕ್ತಿ ರೈಲಿಗೆ ಸಿಲುಕಿ ಸಾವಾಗಿದ್ದಾರೆ. ಅಪರಿಚಿತ ವ್ಯಕ್ತಿಯ ಸಾವಿನ ಕುರಿತು ಹಲವು ಅನುಮಾನ. ಘಟನೆಯ ಕುರಿತು ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಬೀದರ್ ನಗರದ ಬಾಲಭವನದ ಈಜುಕೊಳದಲ್ಲಿ 17 ವರ್ಷದ ಬಾಲಕನ ಶವ ಪತ್ತೆಯಾಗಿದೆ. ಈಜುವಾಗ ಈಜುಕೊಳದಲ್ಲಿ ಬಾಲಕ ಸಾವು. ಘಟನೆ ಕುರಿತು ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಬೇಲಿಕೇರಿ ಬಂದರು ಅದಿರು ಪ್ರಕರಣ ಚುರುಕುಗೊಳಿಸಿದ ಸಿಬಿಐ. ಚೆನ್ನೈನ ಆರ್ಥಿಕ ಅಪರಾಧ ಘಟಕದ ಅಧಿಕಾರಿಗಳು ಹೊಸಪೇಟೆಯಲ್ಲಿ ಬೀಡು ಬಿಟ್ಟು ತನಿಖೆ ಆರಂಭ. ಸ್ಥಳೀಯರ ಸಹಕಾರದೊಂದಿಗೆ ಹೊಸಪೇಟೆ, ಸಂಡೂರು, ಬಳ್ಳಾರಿಯಲ್ಲಿ ಮಾಹಿತಿ ಕಲೆ ಹಾಕ್ತಿರೋ ಸಿಬಿಐ ತಂಡ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಸರ್ಕಾರಿ ಆಸ್ಪತ್ರೆಗೆ ಉಪ ಲೋಕಾಯುಕ್ತ ಮಜ್ಜಿಗೆ ಭೇಟಿ. ಆಸ್ಪತ್ರೆಯಲ್ಲಿ ವೈದ್ಯರ ಹಾಜರಾತಿ ಪರಿಶೀಲಿಸಿದ ಉಪ ಲೋಕಾಯುಕ್ತ ಮಜ್ಜಿಗೆ 15 ದಿನಗಳ ಒಳಗಾಗಿ ಆಸ್ಪತ್ರೆ ವ್ಯವಸ್ಥೆ ಸರಿಪಡಿಸುವಂತೆ ಆಸ್ಪತ್ರೆ ಸಿಬ್ಬಂದಿಗೆ ತಾಕೀತು. ಉಡುಪಿಯಲ್ಲಿ ಪೊಲೀಸರಿಂದ ಕೋಮುಗಲಭೆ ನಿಯಂತ್ರಣ ಕುರಿತು ಪ್ರದರ್ಶನದಲ್ಲಿ ಕೋಮುಗಲಭೆ ದೋಬಿ ನಿಯಂತ್ರಣ ಬಗ್ಗೆ ಜನರಿಗೆ ಮನವರಿಕೆ. ಪೊಲೀಸರೊಂದಿಗೆ ನಟನೆಯಲ್ಲಿ ಪೊಲೀಸ್ ನಾಯಿ ಕೂಡ ಭಾಗಿ.